ಗೈಸ್ ಹಿಂಗೆ ನೋಡ್ತೀರಾ ವ್ಲಾಗ್ ಮಾಡೋರ್ನ ಹುಡುಗ ಹೆಂಗ್ ಬೈತು ಗೊತ್ತಾ? ಹೆಣ್ಣು ಮಕ್ಳಿಗಂದ್ರೆ ನಮ್ ಗಂಡ್ ಮಕ್ಳು ಹೆಂಗೆಲ್ಲ ಕರ್ಗೋಗ್ತಾರೆ. ಥ್ಯಾಂಕ್ ಯು ಹೇಳ್ರಿ ಅವ್ರಿಗೆ. ಹೇಳ್ದಲ್ಲ ಕೈ ಮುಗಿರಿ. ನಂಗೆ ಬೇಕು ಇವೆಲ್ಲ ಬೇಕು ನನಗೆ. ಕ್ಯಾಮ್ರಾ ಆಫ್ ಮಾಡಿ ಪ್ಲೀಸ್, ನನ್ನ ಇಂಪ್ರೆಸ್ ಮಾಡಿ ಯಾರಾದ್ರೂ ಒಬ್ರು. ಏನು ಮಾಡಕ್ ಆಗಲ್ಲ. ಅಲ್ಲ ಏನು ಮಾಡಕ್ ನಾನು ಹೇಳಿಲ್ಲ. ಇಂಪ್ರೆಸ್ ಮಾಡ್ತಿದ್ದೀರಾ? ಕುಳಿ ಅಂಟಿ ಸತ್ತೋಗ್ಬಿಡ್ತೀನಿ. ನೀವು ಗಂಡ್ ಮಕ್ಳ ಹತ್ರ ಹೋಗಿ ಅವ್ರ ಲಿಪ್ಸ್ಟಿಕ್ ಹಚ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಮುತ್ ಕೊಡ್ಬೇಕು. ಸಾಕು ಬಿಡಿ ಸರ್, ಬಂತು ಸಾಕು ಸರ್. ಇದು ಯಾವ ತರ ಲಿಪ್ ಅನ್ಸುತ್ತೆ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾನು ಹಂಸಗೌಡ ಅವ್ರ ಜೊತೆ ಕೊಲಾಬ್ ಆಗ್ತಾ ಇದೀನಿ. ತಮಾಷೆ ಏನು ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಯಾವ್ದೋ ಹುಡುಗಿ ನನಗ್ ಮೆಸೇಜ್ ಮಾಡಿ ನಿಮ್ ಜೊತೆ ಕೊಲಾಬ್ ಆಗ್ಬೋದಾ ಅಂತ ಕೇಳಿದ್ರು. ಬನ್ನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಅಕ್ಕ, ನಾನ್ ನಿಮ್ ಪ್ರೀತಿ ಹಂಸಗೌಡ. ಸೊ ಅವ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಒಂಚೂರು ಗರ್ವ ಇಲ್ಲ, ದರ್ಪ ಇಲ್ಲ, ಒಳ್ಳೆ ಹುಡುಗಿ, ನ್ಯಾಚುರಲ್ ಸ್ಟಾರು. ಆಮೇಲೆ ಹುಡುಗರು ಮನ್ಸನ್ನೆಲ್ಲ ಕದ್ದಿದ್ದಾರೆ. ಇಷ್ಟೆಲ್ಲ ನೀವು ಬರ್ಕೊಟ್ಟಿದ್ದು. ಸೊ ಹೌ ಎಕ್ಸೈಟೆಡ್ ಆರ್ ಯು? ಫುಲ್ ಎಕ್ಸೈಟ್ ಆಗಿದ್ದೀನಿ. ಫುಲ್ ಎಕ್ಸೈಟೆಡ್. ಸೊ ಏನಾದ್ರೂ ಐಡಿಯಾ ಇದೆಯಾ ಇವತ್ತು ಏನ್ ಮಾಡ್ತಾ ಇದೀವಿ ಏನು ಅಂತ? ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದೀನಿ. ತರ್ಲೆ ಕೊಡೋದು ನೀವು ನೋಡ, ನನಗೆ ಹೆಂಗ್ ಕೊಡ್ತೀರಾ ಅಂತ. ನೀವು ಇದನ್ನ ಹೇಳಿದ್ಮೇಲೆ ನಿಜವಾಗ್ಲೂ ತರ್ಲೆದೇ ಕೊಡ್ತೀನಿ. ಸೊ ಇವತ್ತಿನ ಕಾನ್ಸೆಪ್ಟ್ ವೆರಿ ಸಿಂಪಲ್. ನಾನು 5 ಚಾಲೆಂಜಸ್ಗಳನ್ನ ಕೊಡ್ತೀನಿ. 5 ಚಾಲೆಂಜಸ್ಗಳನ್ನ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ನನ್ನ ಜೇಬಲ್ಲಿ 10,000 ದುಡ್ಡಿದೆ. ಆ ದುಡ್ಡು ನಿಮ್ದಾಗತ್ತೆ. ಓಕೆ, ಫುಲ್ ಖುಷಿ ಆಯ್ತಲ್ಲ? ಇನ್ ಕೇಸ್ ಏನಾದ್ರೂ ನೀವು ಒಂದು ಚಾಲೆಂಜ್ ನ ಕಂಪ್ಲೀಟ್ ಮಾಡಿಲ್ಲ ಅಂತಂದ್ರೆ ನೀವು 10,000 ಕೊಡ್ಬೇಕು. ಯಾಕಂದ್ರೆ ನಾನು ನನ್ನ ಟೈಮ್ ನ ಸ್ಪೆಂಡ್ ಮಾಡಿ. ನಂಗೆ ಅದು ಹೇಳೇ ಇಲ್ಲ ನೀವು. ಬ್ಯಾಲೆನ್ಸ್ ತೋರಿಸ್ಲಾ ಅಕೌಂಟ್ ಅಲ್ಲಿ? ಎಷ್ಟಿದ್ರು ನನ್ಗೆ ಇಲ್ಲ ಏನ್ ಯಾವಾಗ್ಲೂ ಗಂಡ್ ಮಕ್ಳು ಕೊಡ್ಬೇಕಾ? ಹೆಣ್ಮಕ್ಳು ತಗೋತೀವಿ. ಗೈಸ್ ಇವತ್ತೇನಾದ್ರೂ 10,000 ತಗೊಂಡ್ರೆ ನಿಜ ಹೇಳ್ತೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ, ಅಂದ್ರೆ ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೋ ಅವ್ರಿಗೆಲ್ರಿಗೂ ಪಾರ್ಟಿ ಕೊಡ್ತೀನಿ. ಬಟ್ ನನ್ ಸೋಲಲ್ಲ ಬಿಡಿ, ನಾನು ಕಂಪ್ಲೀಟ್ ಮಾಡ್ತೇನೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಫಸ್ಟ್ ಟಾಸ್ಕ್ ಏನು ಅಂತಂದ್ರೆ ನಾನು ಒಂದಿಷ್ಟು ಚೀಟಿಗಳನ್ನ ಕೊಡ್ತೇನೆ. ಆ ಚೀಟಿನಲ್ಲಿ ಮೂವಿ ಹೆಸರುಗಳನ್ನ ಬರ್ತೀನಿ. ಅದನ್ನ ತಗೊಂಡೋಗಿ ಆಡಿಯನ್ಸ್ ಹತ್ರ ಅವರು ಒಂದಿನ ಪಿಕ್ ಮಾಡ್ಬೇಕು. ಡಮ್ಶರಸ್ತರನಾ? ಅವರು ಪಿಕ್ ಮಾಡ್ತಾರೆ. ಯಾವ ಮೂವಿ ಬಂದಿದೆ ಅನ್ನೋದನ್ನ ನೀವು ಎನೆಕ್ಟ್ ಮಾಡ್ತೀರಾ, ಅವರು ಆಡಿಯನ್ಸ್ ಗೆಸ್ ಮಾಡ್ಬೇಕು. ಸೊ 3 ಚೀಟಿಗಳನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಡಿಫ್ರೆಂಟ್ ಎಕ್ಸಾಕ್ಟ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇವಾಗ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ನೋಡಿ. ಅವಾಗ ಟೇಕ್ ಬೈ ಟೇಕ್ ತಗೋಬಹುದು. ಇವಾಗ ಎಲ್ಲಿ ಒಂದೇ ಟೇಕ್ ಅಲ್ಲಿ ಮಾಡ್ಬೇಕಲ್ಲ. ಲೈಫ್ ಅಲ್ಲಿ ಟೇಕ್ಸ್ ಇರಲ್ಲ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರ್ತಲ್ಲ? ಗಂಡ್ ಮಕ್ಳನ್ನೆಲ್ಲ ಹೆಣ್ಮಕ್ಳು ನೋಡ್ರು ಓಡೋಗ್ತಾರೆ. ಎಕ್ಸ್ಕ್ಯೂಸ್ ಮೀ ಕನ್ನಡ ಬರುತ್ತಾ? ಈಗ ಒಂದ್ ನಿಮಿಷ ಇರಿ, ನಾನು ಏನು ಮಾಡಲ್ಲ ರೀ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹೊಡಿಯೋದೊಂದು ಬಾಕಿ ಇವಾಗ ಹುಡುಗ ನನ್ಗೆ. ಗೈಸ್ ಹಿಂಗೆ ನೋಡ್ತೀರಾ ವ್ಲಾಗ್ ಮಾಡೋರ್ನ? ಆ ಹುಡುಗ ಹೆಂಗ್ ಬೈತು ಗೊತ್ತಾ? ಬಾರೋ ಕೆಲಸ ಇದೆ ನಮ್ಗೆ. ಅಳ್ತೀನಿ ಅಷ್ಟೇ ನಾನು ಇವಾಗ. ಚಿಟ್ಟಲ್ಲಿ ಮೂವಿ ನೇಮ್ ಇದೆ, ನಾನು ಎನಾಕ್ಟ್ ಮಾಡ್ತೀನಿ, ನೀವು ಕಂಡಿಡ್ಬೇಕು. ಕರೆಕ್ಟಾಗಿ ಗೆಸ್ ಮಾಡ್ರೆ ಏನ್ ಕೊಡ್ತಾರೆ ಅಂತ ಕೇಳಿ. ಏನೋ ಒಂದ್ ಕೊಡ್ಲಿ, ಇಲ್ಲ ಆರಾಮಾಗಿ ಪ್ರೀತಿ ವಿಶ್ವಾಸ. ಹೆಣ್ಣು ಮಕ್ಳಿಗಂದ್ರೆ ನಮ್ ಗಂಡ್ ಮಕ್ಳು ಹೆಂಗೆಲ್ಲ ಕರ್ಗೋಗ್ತಾರೆ. ಹೇಳಿದ್ ನಿಮಗೆ ಅವ್ರಿಗಲ್ಲ. ನಿಮಗೋಸ್ಕರ ಸಾರಿ ಬ್ರೋ. ಅವಮಾನ ಆಗ್ತಿದೆ. ಗಂಡ್ ಮಕ್ಳು ಸಪೋರ್ಟ್ ಮಾಡಿದ್ರೆ ಅವ್ರು ಯಾವತ್ತಿಗೂ ಸಪೋರ್ಟ್ ಮಾಡಲ್ಲ ಬ್ರೋ. ನಂಗೆ ಬೇಕು ಇವೆಲ್ಲ ಬೇಕು ನನಗೆ. ಓಕೆ, ಒಂದ್ ಪಿಕ್ ಮಾಡಿ ಬ್ರೋ. ನಾನೇನು ಮಾತಾಡಲ್ಲ ಇವಾಗ. ಮಾತಾಡಿದ್ರೆ ಈಗ ತಾನೆ ಎಲ್ಲ ಹಿಂಗ್ ಮಾಡ್ತಾರೆ, ಹೋಗ್ರಪ್ಪ. ಡಾಕ್ಟರ್, ಕರೆಕ್ಟ್. ಸರ್ಜನ್, ನರ್ಸ್, ಟೈಲರ್, ಆಪರೇಷನ್. ಆಪರೇಷನ್ 3 ಪದ. ಆಪರೇಷನ್, ಇಯರಿಂಗ್, ಚೈನ್, ಗೋಲ್ಡ್. ಆಪರೇಷನ್ ಗೋಲ್ಡ್ ಫಿಶ್. ಕನ್ನಡ ಮೂವಿ ಯಾವ್ದಿದ್ರು? ಆಪರೇಷನ್ ಗೋಲ್ಡ್ ಫಿಶ್. ಗೋಲ್ಡ್ ಬರ್ಡ್. ಥರ್ಡ್ ವರ್ಡ್ ಅಟ್ಲೀಸ್ಟ್ ಹೇಳಿ, ಈಸಿ ಇದೆ. ಫ್ಲೈಟ್, ರಾಕೆಟ್. ಆಪರೇಷನ್ ರಾಕೆಟ್. ಯಾವ ಮೂವಿ ಇದೆ? ಆಪರೇಷನ್ ಟೈಮ್ ಅಪ್ ಬ್ರೋ. ಬಿಡಿ ಹೋಗ್ಲಿ. ಆಬ್ವಿಯಸ್ಲಿ ಇದನ್ನ ಗೆದ್ರಾ? ಆಪರೇಷನ್ ಡೈಮಂಡ್ ರಾಕೆಟ್. ಡೈಮಂಡ್ ಹೆಂಗ್ ಬ್ರೋ ತೋರ್ಸೋದು? ನೀ ತೋರ್ಸಿ ಬ್ರೋ ಡೈಮಂಡ್. ಕಿರೀಟ ತೋರ್ಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಆರಾಮಾಗಿ. ನಿಂಗೆ ಹೊಳಿಯುತ್ತೆ ಅಂತ ಎಲ್ಲ ತೋರಿಸ್ತಾನೆ. ನಾನು ನೀವ್ ಹೊಳಿತಿದ್ರ ಅನ್ಕೊಂತಾರ್ರಿ ಯಾರಾದ್ರೂ.
ನೀವು ಉಗುದ್ರಿ ಅಂತ ಗೊತ್ತಾಯ್ತಾ ಇಲ್ವಲ್ಲ ಸರ್? ಏ ಕಷ್ಟನಪ್ಪ ನಿಜವಾಗ್ಲು. ಈಸಿ ಅನ್ಕೊಂಡ್ಬಿಟ್ಟಿದ್ರಾ? ಅಲ್ಲ ಬೇಜಾರಾಗುತ್ತೆ ಅವ್ರು ಏನೇನೋ ಹೇಳ್ದಾಗ. ಎಕ್ಸ್ಕ್ಯೂಸ್ ಮೀ ಮೂವೀಸ್ ನೇಮ್ ಇದೆ, ನಾನು ಎನಾಕ್ಟ್ ಮಾಡ್ತೀನಿ, ನೀವು ಕಂಡು ಹಿಡಿಬೇಕು. ಓಕೆ ಅವ್ರು ಎತ್ಬೇಕು. ಪಕ್ಕ ಅವ್ರಿಗೆ ಗೊತ್ತಿರಲ್ಲ ಇದು. ಫಸ್ಟ್ ವರ್ಡ್, ಸೆಕೆಂಡ್ ವರ್ಡ್ ಬಾ. ಒಂದು ಒಟ್ಟಿಗೆ, ಒಟ್ಟಾಗಿ, ಒಂದಾಗಿ, ಒಂದಾಗಿ ಬಾ. ಕರೆಕ್ಟ್ ಆಗಿದ್ರೆ ಆಲ್ಮೋಸ್ಟ್ ಇನ್ನೊಂದು ಚೂರು. ಒಂದಾಗೋಣ ಬಾ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯೂಟ್ಯೂಬ್ ಚಾನಲ್? ನಂದು ಯೂಟ್ಯೂಬ್ ಇಲ್ಲ, ಹಂಸಗೌಡ ಅಂತ ಇದ್ರಲ್ಲಿದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ನನ್ನ ಫಾಲೋ ಮಾಡ್ಬೋದು. ನೋಡಿದೆ, ಮಾಡಿಲ್ಲ. ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಯೂಟ್ಯೂಬ್ ಮಾಡ್ಕೊಂಡು ಅಲ್ಲ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ರಿ ಅವ್ರಿಗೆ. ಹೇಳ್ದಲ್ಲ. ಕೈ ಮುಗಿರಿ. ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ಹೆಸರು ಹಂಸ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ. ನೋಡಿದೀರಾ? ಇವ್ರೆಲ್ಲ ನೋಡಿದೀರಾ? ಇಷ್ಟು ಕನ್ನಡ ಮೂವಿ ಬರ್ದಿರೋ ಅಂತ ಚಿಟ್ಟಿಗಳಿದೆ. ನೀವು ಒಂದನ್ನ ಪಿಕ್ ಮಾಡ್ಬೇಕು, ನೀವು ಆಕ್ಟ್ ಮಾಡ್ಬೇಕು, ಅವ್ರು ಗೆಸ್ಟ್ ಮಾಡ್ಬೇಕು. ನಮ್ಗೆ ಆಕ್ಟಿಂಗೇ ಬರಲ್ಲ. ಆಕ್ಟಿಂಗ್ ಬರಲ್ಲ, ಹಂಗಾರೆ ಅವ್ರು ಆಕ್ಟ್ ಮಾಡ್ತಾರೆ, ನೀವು ಗೆಸ್ಟ್ ಮಾಡಿ. ನಾನು ಆಕ್ಟ್ ಮಾಡಿ ತೋರಿಸ್ತೀನಿ, ನೀವು ಗೆಸ್ ಮಾಡಿ ಆಯ್ತಾ? ಓಕೆ ಓಕೆ. ಎಡಕೋಬೇಕಂತೆ. ಎರಡು ಇದೆ. ನಾಗಿನಿ. ಒಂದು ನಾಗಿನಿ ಡ್ಯಾನ್ಸ್ ಏನು ತಾಳೆ ಹೋವ ಎದೆಯಿಂದ ಹಿಂಗಂದ್ರೆ ಸರೌಂಡಿಂಗ್ ಏನು ನಾಗಮಂಡಲ. ನೀವು ಹಿಂಗ್ರಿ ಗೆಸ್ಟ್ ಮಾಡಿದ್ರಿ, ಗೊತ್ತಾ ಮಂಡಲ ಹಾಕಿರೋದು. ತುಂಬಾ ಚೆನ್ನಾಗಿ ಗೆಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಸೊ ಫಸ್ಟ್ ಟಾಸ್ಕ್ ನ ಏನೋ ಸೂಪರ್ ಆಗಿ ಮುಗಿಸಿದೀನಿ. ನೀವ್ ಹೇಳದಲ್ಲ, ನಾನ್ ಹೇಳ್ಬೇಕ್ರಿ. ಈ ಕಾಂಟೆಂಟ್ ಕ್ರಿಯೇಟರ್ಸ್ ಕರ್ಕೊಂಡ್ ಬಂದ್ರೆ ಇದೇ ತೊಂದ್ರೆ, ನಂದು ಅವರೇ ಮಾತಾಡ್ಬಿಡ್ತಾರೆ. ಓಕೆ, ಸೊ ಎರಡನೇ ಟಾಸ್ಕ್ ಕೊಡ್ತೀನಿ. ಯೂಶಲಿ ನಾನು ಯಾರನ್ನ ನಮ್ಮ ಚಾನಲ್ ಕರ್ಕೊಂಡ್ ಬಂದ್ರು, ಐ ಟೆಲ್ ದಮ್ ಟು ಗೋ ಅಂಡ್ ಇಂಪ್ರೆಸ್ ಅದರ್ಸ್. ಹುಡುಗನ್ ಕರ್ಕೊಂಡ್ ಬಂದಿದ್ರೆ ಹುಡುಗಿನ ಇಂಪ್ರೆಸ್ ಮಾಡುವಂತ, ಹುಡುಗಿ ಕರ್ಕೊಂಡ್ ಬಂದ್ರೆ ಅವ್ರು ಹುಡುಗನ ಇಂಪ್ರೆಸ್ ಮಾಡುವಂತದ್ದು. ಹೌದು, ಫಸ್ಟ್ ಟೈಮ್ ಸ್ವಲ್ಪ ಯುನೀಕ್ ಅಲ್ಲ, ಪಾಪ ಸಾಧು ಹುಡುಗಿ. ರಿಯಲಿ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಹೋಗಿ ಹುಡುಗರ ಹತ್ರ ನನ್ನನ್ನ ಇಂಪ್ರೆಸ್ ಮಾಡಿ ಅಂತ ಕೇಳ್ಬೇಕು. ಅವ್ರು ಒಪ್ಕೊಂಡು ಅವ್ರು ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು. ಅವ್ರ ಹತ್ರ ಹೋಗಿ ನಾನ್ ಫಸ್ಟ್ ಕೇಳ್ಬೇಕು, ನನ್ನ ಇಂಪ್ರೆಸ್ ಮಾಡಿ ಅಂತ ನಾನೇ ಕೇಳ್ಬೇಕು, ಅವ್ರು ನನ್ನ ಇಂಪ್ರೆಸ್ ಮಾಡ್ಬೇಕು. ಚೆನ್ನಾಗಿದೆ. ನಾನು ಹೋಗಿ ಹುಡುಗರ್ನ ಇಂಪ್ರೆಸ್ ಮಾಡೋದೇ ಮಾಡ್ಬೋದು, ಅವ್ರ ಹತ್ರ ಹೋಗಿ ನಾನ್ ಕೇಳಿ. ಸರಿ ಆಯ್ತು. ಇಂಪ್ರೆಸ್ ಮಾಡಕ್ ಹೋಗೋದು, ಅವ್ರು ಓಡೋಗೋದು ಯಾಕೆ? ಸರಿ ಆಯ್ತು. ಸೊ ಅದಕ್ಕೋಸ್ಕರ ಈ ತರ ಟ್ವಿಸ್ಟ್ ಇರ್ಲಿ ಅಂತ ಹೇಳಿ. Okay. ಇದಕ್ಕೆ ನಿಮ್ಗೆ ನಾನು ಕೊಡ್ತಾ ಇರೋದು 15 ನಿಮಿಷ. ಯಾರು ಇಬ್ರ ಹತ್ರ. ಎಲ್ರು ಗರ್ಲ್ ಫ್ರೆಂಡ್ ಜೊತೆ ಬರ್ತಿದಾರೆ ಗೈಸ್, ಯಾರು ಇಂಪ್ರೆಸ್ ಮಾಡ್ತಾರೆ ಹೇಳಿ? ಹುಡುಗಿ ಜೊತೆ ಬರೋರು. ಗರ್ಲ್ ಫ್ರೆಂಡ್ ಅಂತೀರಾ, ಅಣ್ಣ ಅಂತ ಅನ್ಕೊಳ್ಳಿ. ಕೇಳಿ. ಎಕ್ಸ್ಕ್ಯೂಸ್ ಮೀ, ಏನಿಲ್ಲ. ಕನ್ನಡ ಸ್ವಲ್ಪನೂ ಬರಲ್ಲ ಬ್ರೋ? Very difficult, bro. Kannada is very ಕನ್ನಡ ಇಸ್ ಅ ವೆರಿ ಈಸಿಯೆಸ್ಟ್ ಲ್ಯಾಂಗ್ವೇಜ್. no. ವಾಟ್? ನೋ, ಇಟ್ಸ್ ಈಸಿ. ಹೊಡಿಬಿಡ್ರಿ ಸುಮ್ಮನೆ. ಅವರೇ ಹೊಡಿಯಕ್ ಬಂದಿದ್ ಫಸ್ಟ್ ನನ್ಗೆ. ಓಕೆ, ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಲವ್ ದ ಲ್ಯಾಂಗ್ವೇಜ್, then definitely you will start learning it. ಸೂಪರ್ ಆಗಿ ಹೇಳ್ದೆ. Okay, all the best. Please learn Kannada. Okay, I will try, bro. Done. ಹೈ ಒಂದ್ ನಿಮಿಷ. ಬನ್ನಿಲಿ, ಟೇಸ್ಟ್ ಸೂಪರ್. ಬೊಂಬಾಟ್ ಹೇರ್ ಸ್ಟೈಲ್. ಹೈ ಚಾಲೆಂಜ್ ಕೊಟ್ಟಿದ್ದಾರೆ ಬ್ರೋ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಅವರು. Thank you. ಯಾವ್ದಾದ್ರು ಹುಡುಗ ನನ್ನ ಇಂಪ್ರೆಸ್ ಮಾಡ್ಬೇಕು ಅಂತ. ಕ್ಯಾಮ್ರಾ ಆಫ್ ಮಾಡಿ ಪ್ಲೀಸ್, ನನ್ನ ಇಂಪ್ರೆಸ್ ಮಾಡಿ ಯಾರಾದ್ರೂ ಒಬ್ರು. ನೀನೇ ಮಾಡು. ನೀವು ಮಾಡಿ ಬನ್ನಿ. ಇಬ್ರು ಮಾಡ್ರಿ, ಇಬ್ರು ಮಾಡಿಸ್ಕೊ. ಇಬ್ರ ಹತ್ರ ಮಾಡಿಸ್ಕೊಬೇಕಲ್ಲ. ಅಸೇವಾಗಿ ಕಳಿಸ್ತೈತೆ, ಕರೆಕ್ಟಾಗಿ ಹೇಳಿ. ನಂಗೆ ಬೇಕು, ಇವೆಲ್ಲ ಬೇಕು ನನಗೆ. ಇಬ್ರ ಹತ್ರ ಇಂಪ್ರೆಸ್ ಮಾಡಿಸ್ಕೊಬೇಕಲ್ಲ, ಇಬ್ರು ಮಾಡ್ರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಹೇರ್ ಸ್ಟೈಲ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನಿಮ್ಮ ಲುಕ್ಕು ತುಂಬಾ ಚೆನ್ನಾಗಿದೆ. ನಿಮ್ಮ ಡ್ರೆಸ್ಸು ತುಂಬಾ ನೈಸ್ ಆಗಿದೆ ನೋಡಕ್ಕೆ. ಬ್ರೋ, ಕೈನ ಎದ್ದ ಮೇಲೆ ಇಟ್ಕೊಂಡು ಹೇಳಿ ಬ್ರೋ, ನಿಜ ಅಂತ. ನೆಕ್ಸ್ಟ್ ಏನು ಮಾಡಕ್ಕಾಗಲ್ಲ. ಅಲ್ಲ, ಏನು ಮಾಡಕ್ ನಾನು ಹೇಳಿಲ್ಲ. ಬ್ರೋ, ಥ್ಯಾಂಕ್ ಯು. ಸಿಗೋಣ ಬ್ರೋ. ರಿಜೆಕ್ಟೆಡ್. ಹೋಗಿ. ನಂಗೆ ಚಾಲೆಂಜ್ ಕೊಟ್ಟಿದ್ರಿ ಇವರು. ಏನಂದ್ರೆ ನೀವು ಜಸ್ಟ್ ನನ್ನ ಇಂಪ್ರೆಸ್ ಮಾಡ್ಬೇಕು. ಫಸ್ಟ್ ಟೈಮ್ ಲೈಫ್ ಅಲ್ಲಿ ಯಾರೋ ಹುಡುಗಿ ಒಬ್ಬರು ನನ್ನ ಇಂಪ್ರೆಸ್ ಮಾಡಿ ಅಂತ ಕೇಳ್ತಾ ಇರೋದು. ನೀವು ನನ್ನ ಇಂಪ್ರೆಸ್ ಮಾಡ್ಬೇಕು. ಏನಿಲ್ಲ, ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಹೇಳಿದ್ರೆ ನಾನು ಬೇಗ ಇಂಪ್ರೆಸ್ ಆಗಿ ಹೋಗ್ತೀನಿ. ಏನು ಇಲ್ವಾ? ನಾನು ನೋಡಿ ಚೆನ್ನಾಗಿ ಕಾಣಿಸ್ತಾ ಅನ್ಸ್ತಲ್ವಾ ನಿಮ್ಗೆ? ಆರಾಮ ಬ್ರೋ, ಅವ್ರು ನನ್ನ ಇಂಪ್ರೆಸ್ ಮಾಡ್ತಾರೆ. ಇಬ್ರಲ್ಲಿ ಒಬ್ಬ ನಂಗೆ ಇಂಪ್ರೆಸ್ ಮಾಡ್ತೀರಾ? ಒಂದ್ ನಿಮಿಷ, ಇಬ್ರು ಇಂಪ್ರೆಸ್ ಮಾಡ್ಬೋದು. ಗಂಡು ಮಕ್ಳು ಎಷ್ಟು ಬೇಸತ್ತೋಗಿದ್ದಾರೆ ಅಂದ್ರೆ
ಹೆಣ್ಣು ಮಕ್ಳು ಬಂದು ಇಂಪ್ರೆಸ್ ಮಾಡೋರು ಮಾಡ್ತಾ ಇಲ್ಲ. ಹೌದು. ಬಾಯ್ಸ್ ಆರ್ ಡೆವಲಪಿಂಗ್, ಸೂಪರ್ ಬಾಯ್ಸ್, ಲವ್ ಯು. ಎಲ್ಲಾ ಹುಡುಗರು ಹುಡುಗಿಗಳಿಗೆ ಕಾಳು ಹಾಕಲ್ಲ. ಅಲೋ ಹಾಕ್ತಾರೆ, ಕ್ಯಾಮ್ರಾ ಇದೆ ಅಂತ ಅಷ್ಟೇ. ಇಲ್ಲ ಬಿಡ್ರಪ್ಪ ಹಾಕಲ್ಲ, ಆಯ್ತಾ, ಸಾರಿ. ಇದು ಕಮೆಂಟ್ ಹಾಕಿ. ಬೇಡ. ಅವ್ರಿಗೆ ನೀವು ಇಂಪ್ರೆಸ್ ಮಾಡ್ಬೇಕು, ನಿಮ್ ಕೈಲಿ ಆಗತ್ತೆ. ಆಲ್ರೆಡಿ ಗರ್ಲ್ಫ್ರೆಂಡ್ ಇದ್ದಾಳೆ. ಒಬ್ಬನೇ ಪುಣ್ಯವ ಒಯ್ದರೆ ಹೆಂಗಯ್ಯ. ಯಶೋರ್ಗುನು ಹೆಂಡತಿ ಮಕ್ಕಳೆಲ್ಲ ಇದಾರೆ, ಮಾಡಲ್ವಾ ಅವರು? ಬೇರೆ ನಂದೇನೋ ಲಾಯಲ್ ಆಗಿದೆ ಎಷ್ಟಲ್ಲ ಲಾಯಲ್ ಗಾಯ್. ನಾನಿನ್ ಪ್ರಪೋಸ್ ಮಾಡಿ ನನ್ ಮದ್ವೆಗೆ ಅಂತಿದ್ದೀನ, ಇಂಪ್ರೆಸ್ ಮಾಡಿ ಅಷ್ಟೇ. ನಾವು ಆಕ್ಚುಲಿ ಸಬ್ಸ್ಕ್ರೈಬ್ ಚಾನಲ್ ಫಾಲೋ ಇದೆ, ಇವ್ರಿಗೆ ಸಪೋರ್ಟ್ ಇರುತ್ತೆ. ಅವ್ರ ಚಾನಲ್ ಇದೂನು. ಥ್ಯಾಂಕ್ ಯು ಸೂಪರ್ ಲಾಯಲ್ ಬಾಯ್ಸ್. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನ್ ಚಾಲೆಂಜ್ ಏನ್ ಹೇಳಿ ಫಸ್ಟ್. ನೀವು ನನ್ನ ಇಂಪ್ರೆಸ್ ಮಾಡ್ಬೇಕು. ಇಂಪ್ರೆಸ್ ಅಂದ್ರೆ ಅಷ್ಟೊಂದೆಲ್ಲ ಅಲ್ಲ, ಜಸ್ಟ್ ನೀವು ನನ್ನ ಬಗ್ಗೆ ಸ್ವಲ್ಪ ಒಳ್ಳೆ ಮಾತಾಡಿ. ನಾವು ಹುಡುಗರು ಇಂಪ್ರೆಸ್ ಎಲ್ಲ ಮಾಡಲ್ಲ, ಡೈರೆಕ್ಟ್ ಅವ್ರು ಮಾಡ್ತಾರೆ ಹೆಂಗೋ. ಡೈರೆಕ್ಟ್ ಮ್ಯಾಟರ್ ಅರ್ಥ ಆಯ್ತು. ಗೊತ್ತಾಯ್ತು. ಏನು ಇಂಪ್ರೆಸ್ ಮಾಡಿ ಸರ್, ನಿಮ್ಗೆ ಅಷ್ಟು ಗೊತ್ತಿಲ್ಲ. ಗಂಡ್ ಮಕ್ಳು ಕಟ್ಕೊಂಡಿದ್ಮೇಲೆ ಇಂಪ್ರೆಸ್. ಹಂಸ, ನೀವು ನನ್ನ ನಂಬಿ ಬಂದಿದ್ಕೆ ನಾನು ಯಾವತ್ತೂ ನಿಮಗೆ ನೋಡಲ್ಲ ಮೋಸ. ಹೆಂಗೆ ಬ್ರೋ, ಚೆನ್ನಾಗಿಲ್ವಾ? ನಾನು ಮಾಡಲ್ಲ ಮೋಸ. ನಂಗೆ ಡ್ಯಾನ್ಸ್ ಆಡೋಣ ಅಂದ್ರೆ ಡ್ಯಾನ್ಸ್ ಬರಲ್ಲ. ಹಾಡ್ ಹೇಳಿ. ಹಂಸವೇ ನಡ್ಕೊಂಡ್ ಬಾ ಮಲ್ಲೇಶ್ವರಮು ಫುಡ್ ಸ್ಟ್ರೀಟ್ಗೆ ಓಡಿ ಬಾ. ಇಂಪ್ರೆಸ್ ಮಾಡ್ತಿದ್ದೀರಾ? ಬಾಯ್ ಮೇಡಮ್. ಬಾಯ್ ಸರ್, ಥ್ಯಾಂಕ್ ಯು. ಓಕೆ, ಅವ್ರು ಹಾಡ್ ಆಡಿದ್ಕೆ ಐ ಟೇಕ್ ದಿಸ್ ಆಸ್ ಕನ್ಸಿಡರೇಷನ್. ಎಕ್ಸ್ಕ್ಯೂಸ್ ಮೀ. ಎದ್ರುಕೊಂಡು ಆ ಕಡೆ ಹೋಗ್ಬಿಡ್ದ ಹುಡುಗ ನಾನು ನೋಡಿ, ತಗ್ಲಾಕೊಂಡೆ ಅನ್ಕೊಂತವ್ರು ಅವರು. ನಾನು ನಿಮ್ನ ಮಾತಾಡ್ಸಕ್ಕೆ ಅಂತ. ನಾನು ನಿಮ್ನ ಮಾತಾಡ್ಸಕ್ಕೆ ಅಂತಾನೆ ಬ್ರೋ. ಅವ್ರನ್ನ ನೋಡಿದೀರಾ? ನೋಡಿದೀನಿ, ರೀಲ್ಸ್ ಎಲ್ಲ ನೋಡಿದೀನಿ. ರೀಲ್ಸ್ ಅಲ್ಲಿ ಬರ್ತಾರಲ್ಲ, ಈಗ ಮಾಡಿದ್ರೆ ಇಂಪ್ರೆಸ್ ಮಾಡೋಣ. ಓಕೆ ಬ್ರೋ, ಏನಿಲ್ಲ, ಅವ್ರಿಗೂ ನಾನು ಟಾಸ್ಕ್ ಕೊಟ್ಟಿದ್ದೀನಿ. ಸೊ ಅದೇನು ಅಂತ ಅವರೇ ಹೇಳ್ತಾರೆ, ಅದನ್ನ ಆದ್ರೆ ಟ್ರೈ ಮಾಡಿ. ಪಾಪ ತುಂಬಾ ಕಷ್ಟ ಪಡ್ತಾ ಇದಾರೆ, ನನ್ನ ಸಬ್ಸ್ಕ್ರೈಬರ್ ಎಲ್ಲ ಹೆಲ್ಪ್ ಮಾಡಿ ಒಂಚೂರು. ಓಕೆ ಬ್ರೋ. ಇದ್ರಲ್ಲೂ ಇದ್ರ ಕ್ರೆಡಿಟ್ಸ್ ತಗೊಂತಿದಾರೆ ಅವರು. ಅಂದ್ರೆ ನನ್ನ ಇಂಪ್ರೆಸ್ ಮಾಡ್ಬೇಕು ನೀವು. ಏನ್ ಮಾಡಿದ್ರೆ ಇಂಪ್ರೆಸ್ ಆಗ್ತೀರಾ? ಹಾಡ್ ಹೇಳಕ್ ಬರುತ್ತಾ? ಹಾಡ್ ಹೇಳಿ. ಯಾರೇನೇ ಅಂದರೂನು ಏನೆಲ್ಲ ಆದರೂನು ಈ ನನ್ನ ಪ್ರೀತಿಯ ಬಿಡಲಾರೆ ಎಂದು ನಿಂತಲ್ಲಿ ನಿಲ್ಲಲಾರೆ, ನಾನಿದ್ದೆ ಮಾಡಲಾರೆ. ಕಣ್ಣೊಳಗೆ ಹೊರಗೆ ನೋಡಿದರು ಎಲ್ಲೆಲ್ಲೂ ನೀನೆ ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ. ಆ ನಿಮಿಷದಿಂದ ನನಗೇನಾಯ್ತಂತ ಗೊತ್ತೇ ಇಲ್ಲ. ಆಕ್ಚುಲಿ ನಿಜ ಸಕ್ಕದಾಗಿ ಹೇಳಿದ್ರಲ್ಲ, ಹೇಳ್ತಾರಲ್ಲ? ನಿಜವಾಗಿ ಇಂಪ್ರೆಸ್ ಆಗಿದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನಿಮ್ ವಾಯ್ಸ್ ಎಲ್ಲ, ನಿಜವಾಗ್ಲೂ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಂಪ್ರೆಸ್ ಆದೆ ಬ್ರೋ. ಹಾನೆಸ್ಟ್ ಆಗಿ ಹೇಳ್ತೀನಿ, ಅವ್ರು ಇಂಪ್ರೆಸ್ ಆದ್ರೂ ಇಲ್ಲೋ, ವಾಯ್ಸ್ ಕೇಳಿ ನಾನ್ ಹೌದು, ನಿಜವಾಗ್ಲೂ ಇಂಪ್ರೆಸ್ ಆದೆ. ಸೊ ಫೈನಲಿ ಇದು ಸೋತಿದ್ದಾರೆ. ಆಕ್ಚುಲಿ ಟೈಮಲ್ಲಿ ಮುಗಿಸಿಲ್ಲ. ಒಂದ್ ನಿಮಿಷ, ಮಧ್ಯ ಇವ್ರು ಸೆಲ್ಫಿ ತಕೊಂತಿದ್ರು ಎಲ್ಲಾರ ಹತ್ರನು, ಇವ್ರು ಮಾತಾಡ್ತಾ ಇರ್ತಿದ್ರು ಎಲ್ಲಾರ ಹತ್ರನು. ನೀವ್ ನಿಮ್ ಕೆಲ್ಸ ಮಾಡ್ಬೇಕ್ರಿ. ನನ್ನ ನೀವಿಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ನಾನು ಇಲ್ಲ, ಇದು ವಿನ್ ಆಗಿದ್ದೀನಿ ಅಂತ ಹೇಳಿ. ಡನ್. ಈ ಚಾಲೆಂಜ್ ಕಂಪ್ಲೀಟೆಡ್. ನೆಕ್ಸ್ಟ್ ಚಾಲೆಂಜ್ ಇಸ್ ವೆರಿ ಸಿಂಪಲ್. ನೀವು ಯಾರಾದ್ರೂ ಇಬ್ಬರ ಹತ್ರ ಹೋಗಿ ಪ್ರಾಂಕ್ ಕಾಲ್ ನ ಮಾಡ್ಬೇಕು. ಅಂದ್ರೆ ಅವ್ರಿಗೆ ಹೇಳ್ಬೇಕಾ? ಪ್ರಾಂಕ್ ಕಾಲ್ ಮಾಡ್ತೀನಿ ನಿಮ್ಮ ಅಮ್ಮಂಗೆ. ಸೊ ಕಾಲ್ ಮಾಡಿ, ನಾನು ನಿಮ್ಮ ಮಗನ ತುಂಬಾ ಇಷ್ಟ ಪಡ್ತಾ ಇದೀನಿ, ನಿಮ್ ಮಗ ಒಪ್ತಾ ಇಲ್ಲ ಅಂತ ಅನ್ಬಿಟ್ಟು ಅವ್ರ ಅಮ್ಮನ್ಗೆ ಜಾಕರ್ಸ್ಬೇಕು. ಓಕೆ ಓಕೆ. ಅದ್ ಎಷ್ಟು ಅವ್ರು ಹೆಂಗೆ ಅಂತ ಅಂದ್ರೆ, ಅವ್ರು ಫುಲ್ ಫ್ರಸ್ಟ್ರೇಟ್ ಆಗಿ ಬೈಬೇಕು. ಬೈಸ್ಕೋಬೇಕು ಒಟ್ನಲ್ಲಿ. ನಾನು ಕರೆಕ್ಟ್ ಆಗಿ ಹೇಳಿದ್ರಿ. ನಾನ್ ಬೈಕಾಗಲ್ಲ. ನಿಮ್ ಇಂಟೆನ್ಷನ್ ಏನಂತ ನನ್ಗೆ ಅಲ್ಲಿ ಬರ್ತಾ ಇದಾರೆ ಅವ್ರು. ಕೇಳ. ಹಾಯ್, ಚೆನ್ನಾಗಿದ್ದೀರಾ? ಹಂಸ ಅಂತ. ಈಗ ನಂಗೆ ಚಾಲೆಂಜ್ ಕೊಟ್ಟಿದ್ದಾರೆ ಅವರು. ನೀವು ನಿಮ್ಮ ಅಮ್ಮಗ್ ಕಾಲ್ ಮಾಡ್ಬೇಕು, ಪ್ರಾಂಕ್ ಕಾಲ್. ನಾನ್ ಮಾತಾಡ್ತೀನಿ, ಆಂಟಿ ನಿಮ್ ಮಗ ನನ್ ಲವ್ನ ಒಪ್ತಾ ಇಲ್ಲ, ನಾನು ಅವಳನ್ನ ತುಂಬಾ ಇಷ್ಟ ಪಡ್ತಾ ಇದೀನಿ, ಪ್ಲೀಸ್ ಒಪ್ಕೊಳ್ಳಿ ಅಂತ ನಾನು ನಿಮ್ಮ ಅಮ್ಮಗ್ ಪ್ರಾಂಕ್ ಮಾಡ್ತೀನಿ. ಓಕೆನಾ? ನೀವು ಮಾತಾಡ್ಬಿಟ್ಕೊಡಿ ಫಸ್ಟ್. ಏನ್ ಇಷ್ಟ ಈಸಿಯಾಗಿ ಒಪ್ಕೊಂಡ್ಬಿಟ್ರಿ? ನಮ್ಮಮ್ಮ ಏನಿಲ್ಲ ಬ್ರೋ, ಚಿಲ್ಲ ನಮ್ಮಮ್ಮನ ತರ. ಅಮ್ಮ ಒಬ್ರು ನಿನ್ನ ಹತ್ರ ಮಾತಾಡ್ಬೇಕಂತಮ್ಮ. ಕೊಡ್ತೀನಿ ನೋಡಮ್ಮ, ಮಾತಾಡಮ್ಮ. ಹಲೋ ಆಂಟಿ, ನನ್ನ ಹೆಸರು ಹಂಸ ಅಂತ. ಹಿಂಗೆ ಮೊನ್ನೆ ಶಶಾಂಕ್ ಅವ್ರ ಫೋಟೋ ಶೂಟಿಗೆ ಬಂದಿದ್ರು ಒಂದು. ಆಂಟಿ ನಂಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಗಿದೆ ಆಂಟಿ. ಅವ್ರನ್ನ ಲವ್ ಅವ್ರು ಕೇಳ್ತಾ ಇದೀನಿ ಲವ್ ಮಾಡಿ ಅಂತ. ಬಟ್ ಅವ್ರು ಹೇಳ್ತಿದಾರೆ ಇಲ್ಲ, ನಮ್ಮಮ್ಮ ಏನ್ ಹೇಳ್ತಾರೆ ಅದನ್ನೇ ನನ್ನ ಫೈನಲ್ ಡಿಸಿಷನ್ ಅಂತ. ಇಷ್ಟು ಕೇಳ್ಕೊಂಡೆ, ಕೇಳ್ಕೊಂಡೆ ಆಂಟಿ, ಒಪ್ಕೊಂತಾನೆ ಇಲ್ಲ ಆಂಟಿ. ನನ್ನ ಫ್ಯೂಚರ್ ನಿಮ್ ಕೈಲಿದೆ ಆಂಟಿ. ಆಂಟಿ ನಾನ್ ಬೇಡ ಅಂತ ಹೇಳ್ತೀನಿ, ಫೋನ್ ಮಾಡ್ಕೊಟ್ಟಿರೋದು ನೀನೇ ಹೇಳು, ಮಾತಾಡು, ಕೊಡ್ತೀನಿ ನೋಡು. ಆಂಟಿ ಪ್ಲೀಸ್ ಆಂಟಿ. ಅದಾಗ್ಬಿಡ್ತೀನಿ ಅಂತವ್ರೆ, ಮಾತಾಡು ನೀನು ಫಸ್ಟ್. ಆಂಟಿ ನಂಗೆ ಆಗ್ತಿಲ್ಲ ಆಂಟಿ, ಅವ್ನು ಬಿಟ್ಟಿರೋಕೆ ಪ್ಲೀಸ್ ಆಂಟಿ, ಒಪ್ಕೊಳ್ಳಿ ಆಂಟಿ, ಸತ್ತೋಗ್ಬಿಡ್ತೀನಿ. ಆಂಟಿ ಆಂಟಿ ಬ್ಲೇಡ್ ತಗೊಂಡ್ ಬಂದು ಕೈ ಕುಯ್ಕೋದೀನಿ ಆಂಟಿ, ಪ್ಲೀಸ್ ಒಪ್ಕೊಳ್ಳಿ ಆಂಟಿ.
ಆಂಟಿ ನಮಸ್ತೆ, ಆರಾಮಾ? ಆಂಟಿ ನಾನು ವಿನಯ್ ಅಂತ ಮಾತಾಡ್ತಾ ಇರೋದು ಒಂಜಾಣ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ. ಆಂಟಿ ತಮಾಷೆಗೆ ಮಾಡಿದ್ದು ಆಂಟಿ, ನಾವು ಹೀಗೆಲ್ಲ ಬೈದ್ಬಿಟ್ರಲ್ಲ ಆಂಟಿ ನೀವು ನಮ್ಗೆ. ನೀವೀಗ ಬಟ್ಟೆ ತೊಳೆಯೋದನ್ನ ಕಂಟಿನ್ಯೂ ಮಾಡಿ ಆಂಟಿ, ನಮ್ಮನ್ನ ಚೆನ್ನಾಗಿ ಜಾಲ್ಸಿದೀರಾ. ನಮ್ಮಮ್ಮಗಿಂತ ಏನ್ ಕಮ್ಮಿ ಇಲ್ಲ. ಅದಕ್ಕೆ ಅವ್ರು ಫಸ್ಟ್ ಹೇಳಿದ್ ನಿಮ್ಮ ಅಮ್ಮ ಬೈಯೋದು ನೋಡ್ತಿರ್ತೀನಿ. ಸೇಮ್ ಟು ಸೇಮ್ ಅವ್ರೆ. ಓಕೆ ಬ್ರೋ, ಮಾತಾಡ್ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮಿಷದಲ್ಲಿ ಒಬ್ಬರನ್ನ ಮುಗಿಸಿದೀರಾ. ಇನ್ನೊಬ್ರು ನಂಗೆ 10 ನಿಮಿಷ ಇವಾಗ ಸುಧಾರಿಸ್ಕೊಳಕ್ ಟೈಮ್ ಬೇಕಪ್ಪ, ನಂಗೆ ಆಗ್ತಿಲ್ಲ, ಬೇಜಾರಾಗಿದೆ ನನಗೆ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಮಾತಾಡ್ಬೋದಾ? ನಂಗೆ ಬೇಕು, ಇವೆಲ್ಲ ಬೇಕು ನನಗೆ. ಹಂಸ ನಿಂಗೆಲ್ಲ ರಿಜೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರ ಹಂಸ? ಅಲ್ಲ ಅನ್ಕೊಂಡಿದ್ದೆ ರಿಜೆಕ್ಟ್ ಮಾಡ್ತಾರೆ ಅಂತ, ಬಟ್ ಈ ರೇಂಜಿಗೆ ಎದ್ರುಕೊಂಡು ಓಡೋಗ್ತಿದ್ದಾರೆ ನಾನು ನೋಡಿ. ನೀವು ತುಂಬಾ ಪಾಪ ಮಾಡಿರ್ಬೇಕು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಮಾತಾಡ್ಬೋದಾ? ಆಕ್ಚುಲಿ ನಂಗೆ ಅವ್ರು ಚಾಲೆಂಜ್ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮ ಅವರಿಗೆ ಪ್ರಾಂಕ್ ಕಾಲ್ ಮಾಡೋದು. ಬೈತಾರ ನಿಮ್ಮಮ್ಮ? ಎಲ್ಲರ ಅಮ್ಮಂದಿರೋ ಬೈಯೋದೆ. ಬೈದ್ ಬಿಡ್ತಾರ ಕೆಳಗಡೆ ಮಾತಾಡಿ. ಅವ್ರು ಏನ್ ಸೇವ್ ಮಾಡ್ಕೊಂಡಾರ ನೋಡಿ, ಹೋಮ್ ಮಿನಿಸ್ಟರ್. ಅಮ್ಮ, ಒಂದ್ ಹುಡುಗಿ ನನ್ನ ಇಷ್ಟ ಪಡ್ತಾ ಇದ್ದಾಳೆ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಫೋನ್ ಕೊಡ್ತೀನಿ ಅಂತ. ಹಲೋ ಹಲೋ ಆಂಟಿ, ನಾನು ನಿಮ್ಮ ಮಗನ್ ತುಂಬಾ ಇಷ್ಟ ಪಡ್ತಾ ಇದೀನಿ ಆಂಟಿ, ಪ್ಲೀಸ್ ಆಂಟಿ ಒಪ್ಕೊಳ್ಳಿ. ಇಲ್ಲಮ್ಮ, ನಮ್ಮ ಅಣ್ಣನ ಮಗಳೇ ನಾವು ನೀವು ಫಿಕ್ಸ್ ಮಾಡಿದ್ದೀವಿ ನಾವು. ಆಂಟಿ ಮತ್ತೆ ಈ ವಿಷಯ ಅವ್ರು ನನಗೆ ಹೇಳಲೇ ಇಲ್ಲ ಆಂಟಿ. 1 ವರ್ಷದಿಂದ ಲವ್ ಮಾಡ್ತಾ ಇದೀನಿ ಆಂಟಿ ನಾನು ಅವ್ರನ್ನ. ಯಾಕೆ ನೀವು ಈ ತರ ಮಾಡ್ಕೊಂತೀರಾ? ನಿಮ್ಗೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಇಲ್ವಾ ನಿಮ್ಗೆ? ಅಪ್ಪ ಅಮ್ಮ ಇದಾನೆ ಆಂಟಿ, ಮದ್ವೆ ಆಗಕ್ಕೆ ಇವ್ರು ಬೇಕಲ್ಲ ಆಂಟಿ. ಆಂಟಿ ನಾನು ಸತ್ತೋಗ್ಬಿಡ್ತೀನಿ ಆಂಟಿ ಅವ್ರು ಇಲ್ಲ ಅಂದ್ರೆ. ಇಂಥ ಬೆದರಿಕೆಗೆಲ್ಲ ನಾವು ಬೆದರಲ್ಲಮ್ಮ, ಇಂಥ ಬೆದರಿಕೆಗೆಲ್ಲ ನಾವು ಬೆದರಲ್ಲಮ್ಮ. ವೆರಿ ಸ್ಮಾರ್ಟ್. ಬೆಂಗಳೂರು. ಯಾವ ಕ್ಯಾಸ್ಟ್? ಗೌಡ್ರು ಆಂಟಿ. ಆಗಲ್ಲಮ್ಮ. ಯಾಕೆ ಆಂಟಿ ಹಂಗೆ ಹೇಳ್ಬೇಡಿ ಆಂಟಿ, ಅವ್ರು ಇಲ್ಲಮ್ಮ ನಿಮ್ ಮಗನು ಹಿಂಗೆ ಹೇಳ್ತಾರೆ, ನೀವು ಹಿಂಗೆ ಹೇಳ್ತೀರಾ, ಏನ್ ಮಾಡ್ಲಿ ಆಂಟಿ ನಾನು? ನೀನ್ ಏನಾರ ಮಾಡ್ಕೊ, ನಾನ್ ಸತ್ ಹೋಗ್ಲಾ? ಆಂಟಿ ನನ್ನ ಹೆಸರು ವಿನಯ್ ಅಂತ ಹೇಳಿ, ಒಂಜಾಣ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಾ ಇರೋದು. ನಿಮ್ ಮಗ ಯಾರನ್ನೂ ಲವ್ ಮಾಡ್ತಾರ, ನಿಮ್ ಮಗನ್ನು ಯಾರು ಲವ್ ಮಾಡ್ತಾ ಇಲ್ಲ ಆಂಟಿ. ಆಕ್ಚುಲಿ ಅವರು ಇಲ್ಲಿ ಮಲೇಶ್ವರಂ ಹತ್ರ ಬಂದಿದ್ರು. ಅವ್ರು ಹೇಳಿದ್ರು ನಮ್ಮ ಅಮ್ಮನ ನಂಗೆ ತುಂಬಾ ಇಷ್ಟ, ನಾನು ಫ್ರಾಂಕ್ ಮಾಡಂಗಿದ್ರೆ ನಮ್ಮ ಅಮ್ಮಂಗೆ ಫ್ರಾಂಕ್ ಮಾಡಿ ಅಂದ್ರು. ಅದಕ್ಕೆ ಫ್ರಾಂಕ್ ಮಾಡೋಣ ಅಂತ ಕಾಲ್ ಮಾಡಿದ ಆಂಟಿ. ಫ್ರಾಂಕ್ ಮಾಡಿದ್ದು ಖುಷಿ ಆಯ್ತು, ಬಟ್ ನಾವು ಬಾಳ ಇದನ್ನ ಇಟ್ಕೊಂಡೇವಿ ಅದ್ರಲ್ಲಿ. ಇಲ್ಲ ಆಂಟಿ, ಅಣ್ಣನ ಮಗನ್ಗೆ ಕೊಟ್ಟು ಮದುವೆ ಮಾಡಿ ಆಂಟಿ. ಮಗಳಿಗೆ ಮದ್ವೆ ಕರೀರಿ ಆಂಟಿ. ಮದುವೆ ಕರೀರಿ ಆಂಟಿ, ಬರ್ತೀವಿ. ಖಂಡಿತ ಕರಿತೀನಿ. ಶೋರ್ ಆಂಟಿ, ಮಾತಾಡಿ ನಿಮ್ಮ ಹತ್ರ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಲಾಸ್ಟ್ ಟಾಸ್ಕ್ ಇದೆ, ಇದನ್ನ ನಿಜವಾಗ್ಲೂ ನೀವು ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಬಿ ದ ವಿನ್ನರ್. ಓಕೆ, ಆದ್ರೆ ಟೈಮಲ್ಲಿ ದಯವಿಟ್ಟು ಕಂಪ್ಲೀಟ್ ಮಾಡಿ, ಬಟ್ ಇವೆರಡು ಟೈಮಲ್ಲಿ ಕಂಪ್ಲೀಟ್ ಮಾಡಿದ್ರೆ ಒಪ್ಕೊಳ್ತೀನಿ. ಓಕೆ. ಸೊ ಲಾಸ್ಟ್ ಇಸ್ ವೆರಿ ಸಿಂಪಲ್, ಸ್ವಲ್ಪ ಕಷ್ಟ ಇರುತ್ತೆ. ಇದನ್ನ ಮಾಡ್ಬಿಟ್ರೆ ನಾನೇ ಹ್ಯಾಟ್ಸ್ ಆಫ್ ಹೇಳ್ಬಿಡ್ತೀನಿ. ನಂಗೆ ಗೊತ್ತಾಯ್ತು. ಏನ್ ಹೇಳಿ? ಅಲ್ಲಿ ಲಿಪ್ಸ್ಟಿಕ್ ಹಾಕೊಂಡು ಅಲ್ಲಿಗೆ ಏನಿಲ್ಲ. ಸೊ ದಿಸ್ ಇಸ್ ದ ಲಿಪ್ಸ್ಟಿಕ್. ನೀವು ಗಂಡ್ ಮಕ್ಳ ಹತ್ರ ಹೋಗಿ ಅವ್ರ ಲಿಪ್ಸ್ಟಿಕ್ ಹಚ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಮುತ್ತು ಕೊಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು ನಿಮ್ಗಲ್ಲ, ನೀವು ನಾನು ಇವ್ರಿಗೆ ಕೊಡೋಗ್ತೀನಿ. ನನಗೇನಕ್ಕೆ, ನಾವ್ ಅಷ್ಟೊಂದು ಬರ್ಗೆಟ್ಟಿಲ್ಲಪ್ಪ, ಬರೀ 3 ಜನದ್ರಿ ಅಷ್ಟೇ. ಟೈಮ್ ಸ್ಟಾರ್ಟ್ಸ್ ನೌ. ಹಾಯ್ ಸರ್, ಕೇಳಿಸ್ಕೊಂಡ್ರಿ ಅಲ್ಲ ನೀವು? ಕೇಳಿಸ್ಕೊಂಡ್ರಿ ತಾನೇ ಈಗ? ಸರ್ ಬಂದಿಲ್ಲ. ಲಿಪ್ಸ್ಟಿಕ್ ಇದೆಯಲ್ಲ, ನಿಮ್ ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲಿ ಮಾರ್ಕ್ ಒಂದು ಅಷ್ಟೇ. ನಾನು ಕೊಡ್ಬೇಕಾ? ಇಲ್ಲಿ ಕೊಡ್ಬೇಕು ಅವ್ರಿಗೆ ಪೇಪರ್ ಕೊಟ್ಟ ಅಭ್ಯಾಸ ಇಲ್ಲ. ನೀವ್ರಿಗೆ ಕೊಟ್ಟ ಅಭ್ಯಾಸ. ಅದೇ ಎಲ್ಲ ಒಪ್ಕೊಂಡಿದ್ದಾರೆ, ಇವರೇ ಬೇಡ ಒಪ್ಕೊಂಡೇ ಇಲ್ಲ. ನೀವೇ ಕೇಳಿದ್ರೆ ನೀವೇ ಡಿಸೈಡ್ ಮಾಡಿದ್ರೆ ನಾನು ಒಪ್ಕೊಂಡೇ ಇಲ್ಲ. ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಕೇಳ್ತಾ ಇದ್ದೀನಿ, ನೀವು ಆಲ್ರೆಡಿ ಮಾಡಿ ಅಂತಿದ್ದೀರಾ. ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲ ಬೇಡ ಏನಿಲ್ಲ, ಹೋಗುತ್ತೆ. ಯಾರು ಹುಷಾರ್ ಬಂದಿಲ್ಲ. ಓಡೋಗ್ತಿದಾರ. ಆಕ್ಚುಲಿ ಏನ್ ಗೊತ್ತಾ, ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ದಾರ ಕಟ್ ಹೇಳಿದ್ರೆ ಬೆಟ್ಟಕ್ಕೆ ಕಟ್ಬಿಟ್ಟು ಹೇಳಿ ಅಂತ, ಬಂದ್ರೆ ಬೆಟ್ಟನೇ ಬರ್ಲಿ ಅಂತ. ಅದು ನಿಜ ಅಲ್ಲ, ಕೊಟ್ರೆ ಹೆಣ್ಮಕ್ಳು ಕೊಡ್ಬೇಕು, ಪೇಪರ್ಗೆಲ್ಲ ಬೇಡ. ಕಟ್ ಮಾಡಿ ಡನ್ ಡಡನ್ ಡಡನ್. ಅವ್ರ ಆ ಕಡೆ ಹೋಗ್ತಿದ್ದಾರೆ ಕಣ್ರಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಏನಿಲ್ಲ, ಈ ಲಿಪ್ಸ್ಟಿಕ್ ನ ಹಚ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲಿ ಹಚ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಬಿಡಿ. ಹಚ್ಕೊಡ್ತೀನಿ, ಬೇಕಾರೆ ನಾನು ಹಚ್ಕೊಡ್ತೀನಿ. ಹೌದು. ಊಟಕ್ಕೆ ಬೇಕೀಗ ಉಪ್ಪಿನಕಾಯಿ. ಎಂಜಾಯ್ ಕನ್ನಡಿಗ. ಸಾಕು ಬಿಡಿ ಸರ್, ಬಂತು ಸಾಕು. ಸರ್ ಇದು ಯಾವ ತರ ಲಿಪ್ ಅನ್ಸುತ್ತೆ? ಹಿಂಗೆ ಸಾಕು
ಯಾರಿಗೋಸ್ಕರ ಮಾಡಿದ್ರು ಇದು? ಆಯ್ತು ಆಯ್ತು ಫಾಲೋ ಸಬ್ಸ್ಕ್ರೈಬರ್ ಆಯ್ತು. ಸಬ್ಸ್ಕ್ರೈಬರ್ ನನ್ನ ಸೋಲಿಸ್ತವ್ರೆ. ಹಾಯ್ ಚೆನ್ನಾಗಿದ್ದೀರಾ? ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲಿ ಮಾರ್ಕ್ ಮಾಡಿದ ಆಲ್ರೆಡಿ ಎಲ್ಲ ಮಾಡಿದ್ದಾರೆ. ಪ್ಲೀಸ್ ಮಾಡಲ್ವಾ? ಚಾಲೆಂಜ್ ಕೊಟ್ಟಿದ್ದಾರೆ ಇವ್ರು ನನ್ಗೆ. ಹುಡುಗರ ಹತ್ರ ಹಿಂಗ್ ಲಿಪ್ಸ್ಟಿಕ್ ಹಚ್ಬಿಟ್ಟು ಮಾರ್ಕ್ ಮಾಡಿಸ್ಬೇಕಂತ. ಮಾಡ್ತೀರಲ್ಲ? ಗಂಡ್ ಮಕ್ಳು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಲಿಪ್ಸ್ ಹಚ್ಕೊಂಡು ಲಿಪ್ ಮಾರ್ಕ್ ಆಗ್ಲೇ 3 ಜನ ಮಾಡ್ಬಿಟ್ಟಿದ್ದಾರೆ, ನೀವು ಒಬ್ರು ಮಾಡ್ಬಿಟ್ಟು ನಾನು ವಿನ್ ಆಗ್ತೀನಿ. ಯಾರು ನೀವೆಲ್ಲ? ನಾನು ಹಚ್ಕೊಡ್ತೀನಿ ಬೇಕಾದ್ರೆ. ಹಚ್ಲಾ? ಹಿಂಗ ಅನ್ಕೊಳ್ಳಿ. ಗೈಸ್ ನೋಡಿ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸರ್. ಯಾರು ಇದನ್ನ ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ಇಷ್ಟು ಸ್ಪೋರ್ಟ್ ಇವಾಗ ಅದು ಹೆಣ್ಮಕ್ಳು ಕೇಳಿದಷ್ಟೇ ಗಂಡ್ ಮಕ್ಳು ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ನೀವು ಮಾತಾಡ್ತೀನಿ. ಓಡ್ಬಿಟ್ರು. ಒಂದ್ ನಿಮಿಷ ಪ್ಲೀಸ್ ಸರ್. ಏನಿಲ್ಲ, ಚಾಲೆಂಜ್ ನಡೀತದೆ. ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಬೇಕು ಸರ್. ಪ್ಲೀಸ್ ಸರ್ ಒಂದ್ ನಿಮಿಷ ಇರಿ. ಆಯ್ತು ಒಂದ್ ನಿಮಿಷ ನಿಂತ್ಕೊಂತಾನೆಲ್ಲ ಲಿಪ್ಸ್ಟಿಕ್ ತೋರಿಸಿದ ತಕ್ಷಣ ಓಡೋಗ್ತಿದಾರೆ ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಒಂದ್ ನಿಮಿಷ. ನಿಮ್ಗೆ ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಬೇಕು. ಹೋಗುತ್ತೆ. ನನ್ ಮಾತ್ ನಂಬಲ್ವಾ ನೀವು? ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಅವ್ರು ಹಚ್ಕೊಂತಿದ್ರು. ಒಂದ್ ನಿಮಿಷ ನಿಂತ್ಕೋ ಪುಟ್ಟ. ಏನ್ ಗೊತ್ತಾ, ಲಿಪ್ಸ್ಟಿಕ್ ಹಚ್ಕೊಂಡು ಇಲ್ಲಿ ಲಿಪ್ ಮಾರ್ಕ್ ಮಾಡ್ಬೇಕು. ಮಾಡ್ತೀಯಾ ಪ್ಲೀಸ್? ಅವ್ರ ಅಮ್ಮ ಮಕ್ಕೋಗಿದ್ದಾರೆ ಅಲ್ಲಿಂದ. ಆಂಟಿ ಹೇಳಿ ಆಂಟಿ. ಹಂಗೆ ಏನಾಗಲ್ಲ ಪುಟ್ಟ. ಹಚ್ಲಾ? ನಾಚ್ಕೊತಾನೆ. ನೀವ್ ಹಚ್ಕೊಂತೀರಾ ಸರ್? ಒಂದ್ ಜನ ಕನ್ನಡ ಹೋಗಲ್ಲ ಹೋಗೋ. ಇಲ್ಲ ಪುಟ್ಟ, ಅಮ್ಮ ಹಚ್ಕೋತಾ ತಾನೆ, ನಿಂಗ್ ಗೊತ್ತು ತಾನೆ. ಇರು ಅಲ್ಲಾಡ್ಬಾರ್ದು. ಆಯ್ತು ಚಿಕ್ಕ ಬಾಯಿ. ಇರೋ ಒಂದ್ ನಿಮಿಷ ಇರೋ ಅಕ್ಕ ನಿಂಗೊಂದು ಕೊಡ್ತೀನಿ ಅನ್ನೋ. ಒಳ್ಳೆ ಸರ್ಟಿಫಿಕೇಟ್ ನ ಗೆದ್ದಿದ್ಮೇಲೆ ತೋರಿಸ್ತಾರಲ್ಲ. ಅದಕ್ಕಿಂತ ಜಾಸ್ತಿ ಗೈಸ್ ಇದು ನಿಜವಾಗ್ಲೂ ನೀವು ನೋಡ್ತೀರಾ ಅಷ್ಟೇ. ಬಟ್ ಹುಡುಗರ ಹತ್ರ ಲಿಪ್ಸ್ಟಿಕ್ ಹಚ್ಬಿಟ್ಟು ಮಾಡಿದ್ರು ಏನಾಗುತ್ತೆ ಗೊತ್ತಾ, ಕ್ಯಾಮ್ರಾ ಇದೆ, ಅಕ್ಕಪಕ್ಕ ಆಡ್ಕೋತಾರಂತ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇವ್ರು ಬೇರೆ ದೊಡ್ಡದಾಗಿ ನೀವು ಲಿಪ್ಸ್ಟಿಕ್ ಹಚ್ಕೊಂತೀರಾ, ಹುಡುಗಾಗಿ ಲಿಪ್ಸ್ಟಿಕ್ ಹಚ್ಕೊಂತೀರ ಅಂತ ಹಚ್ಕೊಡೋದು ಇವರು. ಬಟ್ ಸೀರಿಯಸ್ ಆಗಿ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿಲ್ಲ ಹುಡುಗರು ಲಿಪ್ಸ್ಟಿಕ್ ಹಚ್ಕೊಳ್ತಾರೆ, ಅದನ್ನ ಇಲ್ಲಿ ಲಿಪ್ ಮಾರ್ಕ್ ಕೊಡ್ತಾರೆ. ನನ್ಗೆ ಆಕ್ಚುಲಿ ಇವ್ರನ್ನ ಇವತ್ತು ಹೆಂಗಾದ್ರೂ ಮಾಡಿ ಸೋಲಿಸ್ಬೇಕು ಅನ್ನೋ ತಲೆನ ಸಿಕ್ಕ ಹೊಡೆಯಿತು. ಅದಕ್ಕೆ 4 ದಿವಸದಿಂದ ಹುಡುಕಿ ಈ ಟಾಸ್ಕ್ ನ ಮಾಡಕ್ಕೆ ಆಗ್ಬಾರ್ದು ಅಂತ ಕೊಟ್ಟೆ. ನಾನೇ ಹೆಲ್ಪ್ ಮಾಡಿದೆ. ಆಮೇಲೆ ಪಾಪ ನೋಡಕ್ಕಾಗಿ ನಂಗೆ ಹೆಣ್ಮಕ್ಳು ಬಾಧೆ ಪಡ್ತಾರೆ ನೋಡ್ರೆ ನಂದು ತುಂಬಾ ಸಾಫ್ಟ್ ಹಾರ್ಟೆಡ್. ನಾನು ಹಂಗೆ ಕರ್ಗೋಗ್ಬಿಡ್ತೀನಿ. ನೋಡ್ದೆ ಹೆಂಗ್ ಕರ್ಗೋದ್ರು ಅಂತ. ಬಟ್ ಓಕೆ, ಹೆಂಗ ಅನ್ಸ್ತು? ನಿಜ ಸೀರಿಯಸ್ ಆಗಿ ತುಂಬಾ ಖುಷಿ ಆಯ್ತು. ಬಟ್ ಹಂಗೆ ಇವ್ರ ಕಷ್ಟ ಏನಂತ ಅರ್ಥ ಆಯ್ತು. ಬಟ್ ಏನ್ ಗೊತ್ತಾ, ತುಂಬಾ ಖುಷಿ ಆಯ್ತು. ಎಲ್ಲಾರು ಆಲ್ಮೋಸ್ಟ್ 100 ಜನ ಹಿಂಗ್ ಹೋಗ್ತಿದ್ರೆ 80 ಜನ ಅವ್ರನ್ನ ಕಂಡಿದ್ದು ಮಾತಾಡ್ಸಿದ್ರು. ತುಂಬಾ ಖುಷಿ ಆಗುತ್ತೆ. ಸೊ ಈ ಕಷ್ಟ ಅಂತ ಅಂದ್ರಿ ಗೊತ್ತಾ, ನಂಗೆ ಈ ಕಷ್ಟ ಎಲ್ಲ ಅನ್ಭವಿಸ್ಬೇಕಾದ್ರೆ ಈ ತರ ಬಂದ್ ಮಾತಾಡ್ತಾರಲ್ಲ, ಅದು ಫುಲ್ ಸುಖ ಅನ್ಸುತ್ತೆ. ಬಟ್ ಸೀರಿಯಸ್ ಆಗಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಸಿಕ್ಕಾಪಟ್ಟೆ ಕಾಲ್ ಎಳೆದೆ, ರೇಗಿಸ್ದೆ, ತಮಾಷೆ ಮಾಡಿದೆ, ಎಲ್ಲದನ್ನೂ ಸ್ಪೋರ್ಟಿವ್ ಆಗಿ ತಗೊಂಡು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಜ ಹೇಳ್ತೀನಿ ನಿಜವಾಗ್ಲೂ ಬೆಸ್ಟ್ ರೀ. ಇನ್ ಯಾರಾದ್ರೂ ಈ ತರ ಎಲ್ಲ ಮಾಡಿದ್ರೆ ಒಗಲೇ ಯಾವನ ನಿನ್ ಜೊತೆ ಮಾಡ್ತಾರೆ ಅನ್ಬಿಟ್ಟು ಹೋಗ್ಬಿಟ್ಟಿರೋರು. ಬಟ್ ನಾನು ಕೊಟ್ಟಿರೋ ಅಷ್ಟು ಹಿಂಸೆನ ಸಹಿಸ್ಕೊಂಡು ಕಂಪ್ಲೀಟ್ ಮಾಡಿದ್ರಿ. ಸೊ ನಿಮ್ಗೆ ನಾನು ಪ್ರಾಮಿಸ್ ಮಾಡ್ದಂಗೆನೆ ಅಲ್ಲ, ಆಕ್ಚುಲಿ ನಾನು ಮಾಡಿದೆ, ಇದು ಕೊಡೋದು ಬೇಡ, ಬಟ್ ಸ್ಟಿಲ್ ಆಗಿಬಿಟ್ಟಿವು. ಥ್ಯಾಂಕ್ ಯು. ಏನ್ ಮಾಡ್ತೀರಾ ಅದ್ರಲ್ಲಿ? ವಾಪಸ್ ನಿಮ್ಗೆ ಕೊಡ್ತೀನಿ. ಇಷ್ಟೆಲ್ಲ ದೊಡ್ಡ ಮನ್ಸು? ಇಲ್ಲ ನೋಡೋಣ ಏನ್ ಮಾಡೋದಂತ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬಂದಿದ್ದಕ್ಕೆ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡಿದ್ರಿ ಹಂಸಗೌಡ ಅವ್ರನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗಿ ಅವ್ರನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಿಜವಾಗ್ಲೂ ನ್ಯಾಚುರಲ್ ಕಾಂಟೆಂಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಸುಮ್ಮನೆ ವಿಡಿಯೋಗೋಸ್ಕರ ತಮಾಷೆ ಮಾಡಿದೆ. ನಿಜವಾಗ್ಲೂ ಅಲ್ಟಿಮೇಟ್. ನಿಜವಾಗ್ಲೂ ವಿಡಿಯೋ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕ್ರೇಜಿ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಹಂಸವ್ರನ್ನ ಇಬ್ಬರನ್ನು ಮಿಸ್ ಮಾಡ್ಕೋತಾರಿ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.